ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಆದಂಥ ಒಂದೇ ಒಂದು ಫೋಟೋ ಇಡೀ ಕುಟುಂಬದ ನೆಮ್ಮದಿಯನ್ನು ನಡು ರಸ್ತೆಗೆ ತಂದು ನಿಲ್ಲಿಸಿಬಿಡ್ತು. ಅದು ಕೇವಲ ಹ್ಯಾಪಿ ಆ್ಯನಿವರ್ಸರಿ ಅನ್ನೋ ಪ್ರೀತಿಯ ಪೋಸ್ಟ್ ಆಗಿರಲಿಲ್ಲ. ಬದಲಿಗೆ 22 ವರ್ಷದ ಹಸನ್ಮುಖಿ ಹುಡುಗಿಯೊಬ್ಬಳ ಪಾಲಿಗೆ ಬರೆದಂಥ ಮರಣ ಶಾಸನವಾಗಿತ್ತು. ಬ್ಯಾಡ್ರಳ್ಳಿ ಭವಾನಿ ಕೇಸ್ನಲ್ಲಿ ಇದೀಗ ಭಯಾನಕವಾದಂಥ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರ ಅರೆನಗ್ನವಾಗಿದ್ದಂತಹ ಭವಾನಿಯನ್ನು ತಪ್ಪಿಕೊಂಡು ತಾನೂ ಕೂಡ ಸತ್ತಂತೆ ನಟಿಸೋ ಖತರ್ನಾಕ್ ಕುತಂತ್ರಿ ಮಾಸ್ಟರ್ ಪ್ಲ್ಯಾನ್ ಇದು. ಹೌದು ಸ್ನೇಹಿತರೆ, ಜೂನ್ 13 ಶನಿವಾರ ಮುಂಜಾನೆ ಇಡೀ ಜಗತ್ತು ಇನ್ನೂ ಕೂಡ ಕಣ್ಣು ಬಿಡುವ ಮುನ್ನವೇ ಆ ತಂದೆಯ ಮೊಬೈಲ್ಗೆ ಒಂದು ಕರೆ ಬರುತ್ತೆ. ಲೌಡ್ ಸ್ಪೀಕರ್ನಲ್ಲಿದ್ದಂಥ ಆ ಫೋನ್ನಿಂದ ಕೇಳಿಬಂದಂಥ ಆ 6 ಪದಗಳು ಹೆತ್ತವರ ಎದೆಯನ್ನು ಸೀಳ್ಬಿಡುತ್ತೆ. ಆ ಕಡೆಯಿಂದ ಬಂದಂಥ ಧ್ವನಿ ಸತ್ತ ಸದ್ನಲ್ಲಿ ಹೇಳಿತ್ತು, ನಿಮ್ಮ ಮಗಳನ್ನು ಕೊಂದುಬಿಟ್ಟಿದ್ದೀನಿ, ಆಗ ನೀವೇನು ಬೇಕಾದರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿ. ನೋಡೋದಕ್ಕೆ ತುಂಬ ಶಾಂತವಾಗಿರೋ ಬ್ಯಾಡ್ರಳ್ಳಿ ಏರಿಯಾ ಜೂನ್ 12 ಶುಕ್ರವಾರ ಮಧ್ಯರಾತ್ರಿ ನಡೆದಿರೋದು ಮಾತ್ರ ಮೈ ಜುಮ್ ಎನಿಸುವಂಥ ಕ್ರೌರ್ಯ. ಮೊದಲೇ ಮದುವೆಯಾಗಿ ಮಗು ಇದ್ದರೂ ಕೂಡ ಅದನ್ನು ಮುಚ್ಚಿಟ್ಟು ಭವಾನಿಯನ್ನು ನಂಬಿಸಿದಂಥ ಈ ಸೈಕೋ ಹಂತಕ ಚಂದ್ರಶೇಖರ್ ಯಾವಾಗ ಆಕೆ ತನಗಾದಂಥ ಮೋಸವನ್ನು ಅರಿತು ದೂರಾಗಲಿಕ್ಕೆ ಪ್ರಯತ್ನವನ್ನು ಪಡ್ತಾಳೋ ಆಗಲೇ ಆಕೆಯ ಆಯುಷ್ಯದ ರೇಖೆಯನ್ನು ಕೂಡ ಮುಗಿಸೋದಕ್ಕೆ ಸ್ಕೆಚ್ ಹಾಕಿಬಿಟ್ಟಿರ್ತಾನೆ. ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಿ ಸವಾಲು ಹಾಕಿದ ಅಷ್ಟೇ ಅಲ್ಲ, ಭವಾನಿ ಉಸಿರು ನಿಲ್ಲುವವರೆಗೂ ಕೂಡ ಕತ್ತನ್ನು ಹಿಸುಕಿ ನರ ರಾಕ್ಷಸನಂತೆ ವರ್ತಿಸಿಬಿಟ್ಟಿದ್ದಾನೆ. ಯಾರು ಈ ದುರುಳ ಪ್ರೀತಿ, ರಹಸ್ಯ ಮದುವೆ, ಮತ್ತೊಂದು ಸಂಸಾರದ ದ್ರೋಹ, ಕೊನೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಶುರುವಾದಂಥ ಜಗಳ ಬೆಡ್ರೂಮ್ನಲ್ಲಿ ಹೆಣ ಬೀಳುವಂತೆ ಮಾಡಿಬಿಟ್ಟಿದೆ. ಬ್ಯಾಡ್ರಳ್ಳಿಯ ಆ ಬಾಡಿಗೆ ಮನೆಯಲ್ಲಿ ಅವತ್ತು ಮಧ್ಯರಾತ್ರಿ ನಡೆದಂಥ ಆ ಹೈಡ್ರಾಮಾ ಏನು? ಸ್ವತಃ ತಾನೂ ಕೂಡ ಪ್ರಾಣ ಕಳೆದುಕೊಂಡವಂತೆ ನಾಟಕವಾಡಿ ಡಾಕ್ಟರ್ ಬಳಿ ಸಿಕ್ಕಿಬಿದ್ದಿದ್ದು ಹೇಗೆ? ಪೊಲೀಸರನ್ನೇ ಹಾದಿ ತಪ್ಪಿಸಲಿಕ್ಕೆ ಪ್ಲಾನ್ ಮಾಡಿದಂಥ ಸೈಕೋ ಹಂತಕನ ಅಸಲಿ ಮುಖವಾಡ ಕಳಚಿದಂಥ ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ ಇದು. ನೋಡಿ, ಗಾಬರಿಗೊಂಡಂಥ ಪೋಷಕರು ಯಾವಾಗ ಫೋನ್ ಕರೆ ಬರುತ್ತೋ ಪೊಲೀಸರೊಂದಿಗೆ ಬ್ಯಾಡ್ರಳ್ಳಿಯ ತುಳಸಿ ನಗರದ ಮನೆಗೆ ಓಡಿ ಹೋಗ್ತಾರೆ. ಬಾಗಿಲು ಹೊಡೆದಾಗ ಒಳಗೆ ಭವಾನಿ ಮತ್ತು ಇದೇ ಚಂದ್ರಶೇಖರ್ ಮೃತದೇಹಗಳು ಪತ್ತೆಯಾಗುತ್ತೆ. ಇಬ್ಬರು ಕೂಡ ತಪ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಆ ಥರದ ನಿರ್ಧಾರ ಇಬ್ಬರು ತೆಗೆದುಕೊಂಡಿದ್ದಾರೆ ಅಂದರೆ ಪಕ್ಕದಲ್ಲೇ ಪ್ರಿಯಕರ ಪ್ರಜ್ಞೆ ತಪ್ಪಿ ಬಿದ್ದಿರೋ ಹಾಗೆ ನಾಟಕವನ್ನು ಮಾಡ್ತಾ ಇರ್ತಾನೆ. ಇಲ್ಲೇ ಇರೋದು ಅಸಲಿ ಕುತೂಹಲದ ಮಾಹಿತಿ. ಇವರಿಬ್ಬರ ಪರಿಚಯದ ಬಗ್ಗೆ ಒಂದಿಷ್ಟು ಫ್ಲ್ಯಾಶ್ ಬ್ಯಾಕನ್ನು ಹೇಳಿ ನೇರವಾದಂಥ ಸ್ಟೋರಿಗೆ ಬರ್ತೀನಿ. BSc ಓದ್ತಾ ಇದ್ದಂಥ ಹುಡುಗಿ, ಮೊಬೈಲ್ ಶೋರೂಮ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಮುಗ್ಧ ಹುಡುಗಿ ಭವಾನಿ. ಆಕೆಗೆ ಪರಿಚಯವಾದಂಥ ಆಟೋ ಡ್ರೈವರ್ ಚಂದನ್ ಅಲಿಯಾಸ್ ಚಂದ್ರಶೇಖರ್. ಇಬ್ಬರ ನಡುವೆ ಪ್ರೀತಿ ಬೆಳೆದು 1 ವರ್ಷದ ಹಿಂದೆ ಯಾರಿಗೂ ಕೂಡ ತಿಳಿಯದಂತೆ ರಹಸ್ಯ ಮದುವೆಯನ್ನು ಮಾಡಿಕೊಳ್ತಾರೆ. ಇದೇ ಅವರು ಮಾಡಿದಂಥ ಮೊದಲ ತಪ್ಪು. ಸಾರ್ವಜನಿಕವಾಗಿ ಬಾಡಿಗೆ ಮನೆಯಲ್ಲಿ ದಂಪತಿಗಳಂತೆ ಲಿವಿಂಗ್ ಟುಗೆದರ್ನಲ್ಲಿ ಜೀವನ ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ಇಬ್ಬರು ಒಟ್ಟಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಭವಾನಿಗೆ ಚಂದ್ರಶೇಖರ್ನ ಅಸಲಿ ಮುಖ ಗೊತ್ತಾಗುತ್ತೆ. ಆತನಿಗೆ ಈಗಾಗಲೇ ಮದುವೆಯಾಗಿ 6 ವರ್ಷ ಮಗು ಇದೆ ಅನ್ನೋದು ಗೊತ್ತಾಗುತ್ತೆ. ಫ್ರಾಡ್ ಈತ, ಮೋಸ ಮಾಡಿಬಿಟ್ಟ ನನಗೆ ಅಂತ ಹೇಳಿ ಗೊತ್ತಾಗಿ ಪ್ರೀತಿಯ ವಂಚನೆ ಅರಿತಂಥ ಭವಾನಿ ಆತನಿಂದ ದೂರ ಆಗಬೇಕು ಅಂತ ನಿರ್ಧಾರವನ್ನು ಮಾಡ್ತಾಳೆ. ಇನ್ನು ಮುಂದೆ ನಾನು ಇವನ ಜೊತೆ ಜೀವನವನ್ನು ನಡೆಸೋದಕ್ಕಾಗೋದಿಲ್ಲ, ಚೀಟರ್ ಇವನು ಅಂತ ಹೇಳಿ ಪೋಷಕರು ನಿಶ್ಚಯ ಮಾಡಿದಂಥ ಬೇರೊಬ್ಬ ಯುವಕನೊಂದಿಗೆ ಮದುವೆ ಆಗಲಿಕ್ಕೆ ಒಪ್ಕೊಳ್ತಾಳೆ. ನೆಕ್ಸ್ಟ್ ವೀಕ್ ಅವಳ ನಿಶ್ಚಿತಾರ್ಥ ಕೂಡ ಇರುತ್ತೆ. ಇಂಥ ಸಮಯದಲ್ಲಾದಂಥ ದೊಡ್ಡ ದುರಂತ ಇದು. ಯಾವಾಗ ಈ ವಿಷಯ ಚಂದ್ರಶೇಖರ್ ಗೊತ್ತಾಗುತ್ತೋ ಜೂನ್ 12 ರಾತ್ರಿ ಭವಾನಿ ಮನೆಗೆ ಬರ್ತಾನೆ. ಭವಾನಿ ಇದೇ ಬಾಡಿಗೆ ಮನೇಲಿ ಇರ್ತಾಳೆ. ನಾವು ಜೊತೆಯಾಗಿ ಬದುಕಬೇಕು ಇಲ್ಲವೇ ಸಾಯಬೇಕು ಅಂತ ಹೇಳಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಭವಾನಿ ನಿರಾಕರಿಸಿದಾಗ ಆಕೆಯನ್ನು ಉಸಿರುಗಟ್ಟಿಸಿ ಆಕೆ ಕತ್ತನ್ನು ಹಿಸುಕಿ ಭೀಕರವಾಗಿ ಆಕೆ ಪ್ರಾಣವನ್ನು ತೆಗಿತಾನೆ. ನಂತರ ಪೊಲೀಸರನ್ನ ಹಾದಿ ತಪ್ಪಿಸ್ಲಿಕ್ಕೆ ಮತ್ತು ಇದು ನಾವಿಬ್ಬರೂ ಕೂಡ ಸ್ವತಃ ಪ್ರಾಣವನ್ನು ಕಳೆದುಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೀವಿ ಅಂತ ಇಡೀ ರೂಮ್ನಲ್ಲಿ ಆ ಒಂದು ವಿಷಪ್ರಾಶನದ ಪೌಡ್ರನ್ನ ಎರಚಿಸ್ತಾನೆ. ಜೊತೆಗೆ ತಾನೂ ಕೂಡ ಅದನ್ನು ಸೇವನೆ ಮಾಡಿದ್ದೀನಿ ಅಂತ ಹೇಳಿ ನಾಟಕವಾಡಿ ಮೂರ್ಛೆ ಹೋದ ರೀತಿಯಾಗಿ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಜೊತೆಗೆ ಪಕ್ಕದಲ್ಲೇ ಮಲಗಿ ಕೂತ್ಕೊಳ್ತಾನೆ, ಅಂದರೆ ಅರೆನಗ್ನಾವಸ್ಥೆಯಲ್ಲಿದ್ದಂಥ ಭವಾನಿ ಜೊತೆಗೆ. ಬ್ಯಾಡ್ರಳ್ಳಿ ಪೊಲೀಸ್ನವರು ಸ್ಥಳಕ್ಕೆ ಬಂದು ಭವಾನಿಯ ಮೃತದೇಹವನ್ನು PM ರಿಪೋರ್ಟ್ಗೆ ಕಳಿಸ್ತಾರೆ. ಇನ್ನೊಂದು ಕಡೆ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಂಥ ನಾಟಕ ಮಾಡ್ತಾ ಇದ್ದಂಥ ಚಂದ್ರಶೇಖರ್ ಕರೆದುಕೊಂಡು ಆಂಬುಲೆನ್ಸ್ಗೆ ಹಾಕಬೇಕಾದ್ರೆ ಆತನ ಕಾಲುಗಳು ಶೇಕ್ ಆಗ್ತಾ ಇರುತ್ತೆ. ಯಾಕೆಂದರೆ ನಿಜಕ್ಕೂ ಕೂಡ ಆತ ಪೂರ್ಣ ಪ್ರಜ್ಞೆಯನ್ನು ತಪ್ಪಿರೋದಿಲ್ಲ, ಅದು ಗೊತ್ತಾಗುತ್ತೆ ಅಲ್ಲೇ. ಅದಾದಮೇಲೆ ಆಸ್ಪತ್ರೆಗೆ ಹೋದಾಗ ಈತ ಒಂದೊಂದೇ ಎಳೆಯಾಗಿ ಬಾಯ್ಬಿಡ್ತಾ ಹೋಗ್ತಾನೆ. ಆಮೇಲೆ ಇದು ಪಕ್ಕಾ ಪ್ಲ್ಯಾನ್ ಮಾಡಿ ಆಕೆ ಪ್ರಾಣವನ್ನು ತೆಗಿಲಿಕ್ಕೆ ಮಾಡಿದಂಥ ಪ್ಲ್ಯಾನ್ ಇದು, ಕುತಂತ್ರ ಇದು ಅನ್ನೋದು ಗೊತ್ತಾಗುತ್ತೆ.
BNSS ಆ್ಯಕ್ಟ್ ಅಡಿಯಲ್ಲಿ ಕೇಸನ್ನು ದಾಖಲಿಸಿಕೊಂಡು ಹಂತಕರನ್ನು ಜೈಲಿಗಟ್ಟಲಾಗಿದೆ. ಪ್ರೀತಿಯ ಬೆಚ್ಚಗಿನ ಅಪ್ಪಗೆಯಲ್ಲಿದ್ದವಳು ಮರುಕ್ಷಣದಲ್ಲೇ ಈ ರೀತಿಯಾಗಿ ಹೆಣವಾಗಿ ಹೂಳಿದ್ದು ಮಾತ್ರ ಅಚ್ಚರಿ. ನೋಡಿ, ತಾಯಿ ಒಂದು ಕಡೆ ಬಹಳ ನೋವಿನಿಂದ ಹೇಳ್ತಾ ಇದ್ರು. ಮುಂದಿನ ವಾರ ಅವಳ ನಿಶ್ಚಿತಾರ್ಥ ಇತ್ತು. ಹೊಸ ಬಟ್ಟೆ ತೊಗೊಂಡು ತುಂಬ ಖುಷಿಯಾಗಿದ್ಲು ನನ್ನ ಮಗಳು. ಹಳೇದನ್ನೆಲ್ಲ ಮರ್ತು ಬಿಡೋಣ ಅನ್ನೋ ಥರದಲ್ಲಿದ್ಲು. ಆ ನರ ರಾಕ್ಷಸ ಆಟೋ ಡ್ರೈವರ್ ನನ್ನ ಮಗಳ ಬಾಳನ ಕತ್ತಲು ಮಾಡಿಬಿಟ್ಟ. ಒಟ್ಟಿಗೆ ಸಾಯೋಣ ಅಂತ ಹೇಳಿ ಈ ರೀತಿಯಾಗಿ ವಿಷ ಹಾಕಿಕೊಟ್ಟವಳು ಪ್ರಾಣವೇ ಹೋಗದೇ ಇದ್ದಾಗ ಆಕೆಯ ಕತ್ತನ್ನೇ ಇಸುಕಿ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾನೆ ಅನ್ನೋ ಥರದಲ್ಲಿ ತಾಯಿ ಹೇಳ್ತಾ ಇದ್ರು. ನೋಡಿ, ಇವತ್ತು ಜೈಲಿಗೆ ಹೋಗಿ ಆತ ಮುಂದೆ ಶಿಕ್ಷೆಯನ್ನು ಅನುಭವಿಸ್ತಾನೆ. ಆ ಪಾಪಿಗೆ ಜೀವಾವಧಿ ಶಿಕ್ಷೆ ಆಗಬೇಕು ಅನ್ನೋ ಆಕ್ರೋಶ ಒಂದು ಕಡೆ, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅವ್ರ ಪೋಷಕರು ಇನ್ನೊಂದು ಕಡೆ. ಪ್ರೀತಿ ಅಂದರೆ ನಾವು ಬಹಳಷ್ಟು ಜನ ತ್ಯಾಗ ಅಂತ ಹೇಳಿ ಕರಿತೀವಿ. ಆದರೆ ಇವತ್ತಿನ ಕಲಿಯುಗದಲ್ಲಿ ಪ್ರೀತಿ ಅಂದರೆ ಒಂದು ರೀತಿಯಾದಂಥ ಪೈಶಾಚಿಕ ಪ್ರವೃತ್ತಿ ಆಗಿಬಿಟ್ಟಿದೆ. ನೀವು ಪ್ರೀತಿಸೋ ವ್ಯಕ್ತಿ ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಿದ್ದಾನೆ ಅಂತ ಅಂದ್ಕೊಂಡಿದ್ರೆ ಒಮ್ಮೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ನಿಮ್ಮ ಪಕ್ಕದಲ್ಲೇ ಕೂತಿರೋದು ಪ್ರೇಮಿನ ಅಥವಾ ನಿಮ್ಮ ಪ್ರಾಣವನ್ನೇ ತೆಗೆದುಕೊಂಡು ಹೋಗ್ತಕ್ಕಂಥ ಯಮರಾಜನ ಅಥವಾ ಜವರಾಯನ ಗೊತ್ತಿರೋದಿಲ್ಲ. ಮುಂದಿನ ವಾರ ಮಗಳಿಗೆ ಮದುವೆ ನಿಶ್ಚಯ ಮಾಡಬೇಕಾಗಿದ್ದಂಥ ತಂದೆ ಇವತ್ತು ಮಗಳ ಚಿತೆಗೆ ಹೆಗಲು ಕೊಟ್ಟು ನಿಂತ್ಕೊಂಡಿರೋದು. ಭವಾನಿ ಮಾಡಿದ್ದು ಒಂದು ದೊಡ್ಡ ತಪ್ಪು, ಅದನ್ನು ಒಪ್ಕೊಳ್ಳೇಬೇಕು. ಆದರೆ ಪ್ರೀತಿಯ ಹೆಸರಿನಲ್ಲಿ ಬಂದಂಥ ಆ ನರರಾಕ್ಷಸನ ಕಪಟ ನಾಟಕವನ್ನು ನಂಬಿದ್ದಿದೆಯಲ್ಲ, ಅದು ಆಕೆಯ ಮುಗ್ಧತೆಗೆ ಸಾಕ್ಷಿ. ಆ ಪಾಪಿ ಚಂದ್ರಶೇಖರ್ ಕೇವಲ ಭವಾನಿಯ ಪ್ರಾಣವನ್ನು ತೆಗೆದಿಲ್ಲ, ಬದಲಿಗೆ ಒಂದು ಇಡೀ ಕುಟುಂಬದ ನೆಮ್ಮದಿ, ಸಂತೋಷ, ಜೀವವನ್ನು ಜೀವಂತವಾಗಿ ಸುಟ್ಟು ಬೂದಿ ಮಾಡಿಬಿಟ್ಟಿದ್ದಾನೆ. ಇವತ್ತು ಹಂತಕನಿಗೆ ಕಾನೂನು ಶಿಕ್ಷೆ ಕೊಡುತ್ತೆ, ಅದರಲ್ಲೇನು ತಪ್ಪಿಲ್ಲ, ಅದರಲ್ಲೇನೋ ಅನುಮಾನವೇ ಇಲ್ಲ. ಆದರೆ ಹೋದಂಥ ಜೀವ ಮತ್ತೆ ಮರಳಿ ಬರೋದಿಲ್ಲ, ಖಂಡಿತವಾಗಿಯೂ ಇಲ್ಲವೇ ಇಲ್ಲ. ನಂಬೋ ಮುನ್ನ ನೂರಾರು ಬಾರಿ ಯೋಚಿಸಿ. ಇತ್ತೀಚೆಗೆ ಬಹಳಷ್ಟು ಲಿವಿಂಗ್ ಟುಗೆದರ್ ಕೇಸ್ಗಳನ್ನು ಅನೇಕ ಬಾರಿ ಕೇಳ್ತಾ ಇದ್ದೀವಿ. ಒಂದು ಸಲಹೆ ನೋಡಿ, ಈ ಥರದ ಒಂದಿಷ್ಟು ಕುತೂಹಲಕಾರಿಯಾದಂಥ ವಿಷಯಗಳನ್ನು ನಿಮಗೆ ಹೇಳಲೇಬೇಕು. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ದಾರಿಯಲ್ಲಿ ಸಿಗೋ ಒಂದು ಸ್ಮೈಲ್ ಮಾಡ್ತಕ್ಕಂಥ ಮಾತುಗಳನ್ನು, ಮುಖಗಳನ್ನು ನಂಬಿ ಅದನ್ನು ಪ್ರೀತಿ ಅಂದ್ಕೊಳ್ತೀರಿ. ಎಲ್ಲ ಒಂದು ಕಡೆ ಅದಕ್ಕೆ ಸಕ್ಕರೆ ಸವರದಂಥ ಮಾತುಗಳ ಹಿಂದೆ ಕಹಿಯಾದಂಥ ವಂಚನೆಯ ಜಾಲ ಕೂಡ ಇರಬಹುದು. ಯಾರನ್ನೇ ನಂಬೋ ಮುನ್ನ ಅವರ ಕೌಟುಂಬಿಕ ಹಿನ್ನೆಲೆ, ನಡವಳಿಕೆಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ. ರಹಸ್ಯ ನಿರ್ಧಾರಗಳು ಯಾವತ್ತೂ ಕೂಡ ಅಪಾಯಕಾರಿ. ನೀವು ಪೇರೆಂಟ್ಸ್ಗಳಿಗೂ ಕೂಡ ತಿಳಿಸಿದೆ, ರಹಸ್ಯವಾಗಿ ಮದುವೆ ಆಗೋದು, ರಹಸ್ಯವಾಗಿ ಲಿವ್ ಇನ್ ರಿಲೇಷನ್ಶಿಪ್ಗಳಲ್ಲಿ ಇರೋದು, ಆ ಥರದ್ದು ಕೈ ಹಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಬದುಕಿನ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಪೋಷಕರನ್ನೇ ನೀವು ದೂರ ಇಟ್ಟರೆ ನಾಳೆ ದಿನ ನೀವು ಸಂಕಷ್ಟಕ್ಕೆ ಸಿಲುಕಿದಾಗ ನಿಮ್ಮ ಜೊತೆ ನಿಲ್ಲುವವರು ಅವರೇ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಮೋಸದ ಅರಿವಾದಾಗ ತಕ್ಷಣ ರಿಯಾಕ್ಟ್ ಮಾಡಿಬಿಡಿ. ಈತ ಮೋಸಗಾರ ಅನ್ನೋದು ಗೊತ್ತಾದರೆ, ಬ್ಲ್ಯಾಕ್ ಮೇಲ್ ಮಾಡ್ತೀಯಾನೆ, ವಂಚನೆಗೊಳಗಾದಾಗ ಹೆದರಿ ಕೋಣೆಯಲ್ಲೇ ಕೂತ್ಕೊಳ್ಬಾರ್ದು. ಸಮಾಜ ಏನೋ ಅಂದ್ಕೊಳ್ಳುತ್ತೋ, ಮಾನ ಮರ್ಯಾದೆಗೆ ಅಂಜಿ ಒಳ ಕುಳಿತುಕೊಬಿಡಿ. ಧೈರ್ಯವಾಗಿ ಹೆತ್ತವರ ಬಳಿ ಬಂದು ವಿಷಯಗಳನ್ನು ಹೇಳಿ, ಅಥವಾ ಮಹಿಳಾ ಹೆಲ್ಪ್ಲೈನ್ಗಳಿದ್ದಾವೆ, ಅಲ್ಲಿಗೆ ಫೋನ್ ಮಾಡಿ ಸಹಾಯ ಪಡೆದುಕೊಳ್ಬೋದು. ಕೊನೆಯದಾಗಿ ಒಂದು ಮಾತನ್ನಂತರೂ ನಾನು ಹೇಳಲೇಬೇಕು. ಯಾವತ್ತಿಗೂ ಕೂಡ ಪೋಷಕರಿಗಿಂತ ದೊಡ್ಡ ಹಿತೈಷಿಗಳು ಬೇರೆ ಯಾರೂ ಇರಲಿಕ್ಕೆ ಸಾಧ್ಯವಿಲ್ಲ. ಈ ಜಗತ್ತಿನಲ್ಲಿ ನಿಮ್ಮನ್ನು ನಿಮ್ಮ ಹೆತ್ತವರಿಗಿಂತ ಹೆಚ್ಚಾಗಿ ಯಾರೂ ಕೂಡ ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರೀತಿಯ ಹೆಸರಿನಲ್ಲಿ ಬರ್ತಕ್ಕಂಥ ಗಂಡಸು ಕೇವಲ ದೇಹ ಮತ್ತು ಆಕರ್ಷಣೆಗೆ ಮರಳಾಗಿರಬಹುದು, ಆದರೆ ಹೆತ್ತ ಕರುಳು ನಿಮ್ಮ ಇಡೀ ಜೀವನದ ಉದ್ಧಾರವನ್ನು, ಶ್ರೇಯೋಭಿಲಾಷೆಯನ್ನು ಬಯಸುತ್ತೆ. ಹಾಗಾಗಿ ನೀವು ಒಂದು ಕ್ಷಣ ಏನೇ ನೋವುಗಳಿರ್ಬೋದು ಅವರ ಬಳಿ ಹಂಚಿಕೊಂಡ್ರೆ ನಿಮಗೊಂದು ದೊಡ್ಡ ಆಧಾರ ಸಿಗುತ್ತೆ, ಒಂದು ಧೈರ್ಯ ಸಿಗುತ್ತೆ, ಒಂದು ಭರವಸೆಗಳು ಸಿಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಈ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಒಂದು ಕಮೆಂಟ್ಸ್ ಮುಖಾಂತರವಾಗಿ ನೀವು ರಿಯಾಕ್ಟ್ ಮಾಡಬಹುದು. ಈ ಸ್ಟೋರಿ ನೀವು ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ, ನಿಮ್ಮ ಪ್ರದೇಶಗಳಲ್ಲಿ ಕೇಳಿರ್ಬೋದು. ಈ ಥರದ ಅನೇಕ ಘಟನೆಗಳನ್ನು ಅದನ್ನು ನೀವು ನೆನಪು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.